ಎಲ್ಪಿಜಿ ಸಿಲಿಂಡರ್ ಸಮಸ್ಯೆಯಿಂದ ಹೋಟೆಲ್ ಉದ್ಯಮಕ್ಕೂ ಕೂಡ ದೊಡ್ಡ ಹೊಡೆತ ಬಿದ್ದಿದೆ. ಹಲವು ಹೋಟೆಲ್ಗಳು ಸೌದೆ ಒಲೆಯ ಮೊರೆ ಹೋಗಿವೆ. ಗ್ಯಾಸ್ ಸಿಲಿಂಡರ್ ಸ್ಟೌವ್ಗಳಿಗೆ ಪರ್ಯಾಯವಾಗಿ ಮಾರುಕಟ್ಟೆಗೆ ವಿವಿಧ ರೀತಿಯ ಸ್ಟೌವ್ಗಳು ಬಂದಿದ್ದಾವೆ. ಗ್ಯಾಸ್ ಇಲ್ಲದೆಯೂ ಸಾವಿರಾರು ಜನರಿಗೆ ಅಡುಗೆ ಮಾಡಬಲ್ಲ ಇಂಡಕ್ಷನ್ ಸ್ಟೌವ್ ಬೆಂಗಳೂರಿನ ಹೊರವಲಯದಲ್ಲಿ ತಯಾರಾಗ್ತಾ ಇದೆ. ವಿದ್ಯುತ್ ಹಾಗೂ ಸೋಲಾರ್ ಮೂಲಕ ಈ ಇಂಡಕ್ಷನ್ ಸ್ಟೌವ್ ಕಾರ್ಯನಿರ್ವಹಿಸ್ತಾ ಇದೆ. ಇಡ್ಲಿ ಸ್ಟೀಮರ್, ಕಾಫಿ, ಟೀ ಬಾಯ್ಲರ್, ಕಡಾಯಿ, ರೈಸ್ ಬಾಯ್ಲರ್, ರೋಸ್ಟರ್, ದೋಸಾ, ಚಪಾತಿ, ತವಾ ಸೇರಿ ಹೋಟೆಲ್ಗೆ ಅಗತ್ಯ ಇರುವ ಎಲ್ಲ ವಿನ್ಯಾಸದ ಸ್ಟೌವ್ಗಳು ತಯಾರಿಸಲಾಗ್ತಾ ಇದೆ. ಅತಿ ಕಡಿಮೆ ಯೂನಿಟ್ ವಿದ್ಯುತ್ನಿಂದ ಇಂಡಕ್ಷನ್ ಸ್ಟೌವ್ ಬಳಸಬಹುದು. ವಿದ್ಯುತ್ ಶಾಖವಾಗಿ ಪರಿವರ್ತನೆಗೊಳ್ಳುವುದರಿಂದ ಶೀಘ್ರ ಅಡುಗೆ ಮಾಡೋದಕ್ಕೆ ಸಹಕಾರಿ ಅಂತ ಹೇಳ್ತಾ ಇದ್ದಾರೆ. ನಾವು ಇಂಡಕ್ಷನ್ ಬೇಸ್ಡ್ ಕುಕಿಂಗ್ ಎಕ್ವಿಪ್ಮೆಂಟ್ಸ್ನ ತಯಾರಿ ಮಾಡ್ತಾಯಿದ್ದೀವಿ. ಸುಮಾರು 12 ವರ್ಷದಿಂದ ಇದನ್ನು ಮಾಡ್ತಾಯಿದ್ದೀವಿ. ಈ LPG ಬಿಕೆಟ್ ಇವಾಗೇನು ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟಿಂದ ಬಂದಿದೆ, ಇದಕ್ಕೆ ಬದಲಾಗಿ ನಾವು ಇಂಡಕ್ಷನ್ ಒಲೆಗಳನ್ನ ಕೊಡ್ಬೋದು. ಇದು ಎಲೆಕ್ಟ್ರಿಸಿಟಿಯಿಂದ ಕೆಲಸ ಮಾಡುತ್ತೆ. ಎಲ್ಲಿ ಎಲೆಕ್ಟ್ರಿಸಿಟಿ ಅವೈಲೇಬಲ್ ಇದೆಯೋ ನಾವು ಈ ಇಂಡಕ್ಷನ್ಸ್ನ ಅಲ್ಲಿ ಉಪಯೋಗಿಸ್ಕೋಬೋದು. ಇದು ಫ್ಲೇಮ್ ಫ್ರೀ ಕಿಚನ್ ಅಂತ ಕರೆಯೋದ್ರಿಂದ ಇದರಲ್ಲಿ ಯಾವುದೇ ರೀತಿ ಬೆಂಕಿ ಬರಲ್ಲ. ಬೆಂಕಿ ಬರದಿದ್ದ ಕಾರಣ ಏನೇ ಅನಾಹುತಗಳಾಗೋ ಚಾನ್ಸಸ್ ಇಲ್ಲ. ಅದೇ ಥರ ಬೆಂಕಿ ಇದರಲ್ಲಿ ಉರಿಯೋದಿಲ್ಲ ಅಂತ ನಿಮಗೆ ಪರಿಸರನೂ ಸೇಫಾಗಿರುತ್ತೆ. ಇದನ್ನು ಸೋಲಾರ್ PV ಬಳಸ್ಕೊಂಡು ಉಪಯೋಗಿಸ್ಕೋಬೋದು. ಸೊ ಹೋಟ್ಲವರಿಗೆ ರನ್ನಿಂಗ್ ಕಾಸ್ಟು ಹೆಚ್ಚು ಕಮ್ಮಿ LPGಗೂ ಇದಕ್ಕೂ ನೋಡಿದ್ರೆ ಒಂದು 60% ಕಮ್ಮಿ ಆಗಿರುತ್ತೆ. ಟೆಕ್ನಾಲಜಿ ಅಂತ ನೋಡಬೇಕು ಅಂತಂದರೆ ಅಪ್ಪ ಬಂದ್ಬಿಟ್ಟು ಇದನ್ನು ಒಂದು 12-15 ವರ್ಷ ಮುಂಚೆಯಿಂದನೇ ಪ್ರೆಡಿಕ್ಟ್ ಮಾಡಿದರು. ಈ ಥರ ಒಂದು ಪರಿಸ್ಥಿತಿ ಬರುತ್ತೆ, ಈ ಥರ ಜನರು ಅಡಾಪ್ಟ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು. ಸೊ ಇದು ಪ್ರೆಡಿಕ್ಟ್ ಮಾಡಿರೋದಕ್ಕೋಸ್ಕರ ಇವಾಗ ಬಂದ್ಬಿಟ್ಟು ಅವಾಗ ಮಾಡಿರೋ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು, ಅವಾಗ ಮಾಡಿರೋ ಇಂಡಸ್ಟ್ರಿ ನಿಂತಿರೋದಕ್ಕೆ ಬಂದ್ಬಿಟ್ಟು ಇವಾಗ ಎಲ್ರಿಗೂ ಕಾಣಿಸ್ತಿದೆ. ಸೊ ಇದು ಸ್ಟಾರ್ಟಿಂಗಲ್ಲೇ ಪ್ರಿಡಿಕ್ಟ್ ಮಾಡಿರೋದಕ್ಕೋಸ್ಕರ ನಾವು ಇವಾಗ ಈ ಸಿಚುವೇಷನಲ್ಲಿದ್ದೀವಿ. ನಾನು ಇನ್ನೂ ಒಂದೇ ಒಂದು ಕೇಳ್ಕೊಳೋದೇನು ಅಂತಂದರೆ GST ಬಂದ್ಬಿಟ್ಟು ಏನು ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ನಾವು ಮಾಡ್ತಿದ್ದೀವಿ, GST ಬಂದ್ಬಿಟ್ಟು ಏನು ಇಂಡಕ್ಷನ್ ಮೇಲೆ ಅಪ್ಲೈ ಆಗ್ತಿದೆಯೋ ಅದನ್ನು ಮಾತ್ರ ನಾವು ಪ್ರಧಾನ ಮಂತ್ರಿಗೆ ಮತ್ತು ಫೈನಾನ್ಷಿಯಲ್ ಮಿನಿಸ್ಟರಿಗೆ ಮಾತ್ರ ಅದನ್ನು ನಾವು ಇಂಡಕ್ಷನ್ ಮೇಲಿರೋ GSTನ ತೆಗಿಯೋಕ್ಕೆ ಅಂತ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀವಿ. ನಾವು ಇಂಡಕ್ಷನ್ ಬೇಸ್ಡ್ ಕುಕಿಂಗ್ ಎಕ್ವಿಪ್ಮೆಂಟ್ಸ್ನ ತಯಾರಿ ಮಾಡ್ತಾಯಿದ್ದೀವಿ. ಸುಮಾರು 12 ವರ್ಷದಿಂದ ಇದನ್ನು ಮಾಡ್ತಾಯಿದ್ದೀವಿ. ಈ LPG ಬಿಕೆಟ್ ಇವಾಗೇನು ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟಿಂದ ಬಂದಿದೆ, ಇದಕ್ಕೆ ಬದಲಾಗಿ ನಾವು ಇಂಡಕ್ಷನ್ ಒಲೆಗಳನ್ನ ಕೊಡ್ಬೋದು. ಒಂದೆಡೆ ಮಧ್ಯಪ್ರಾಚ್ಯದಲ್ಲಿ 32ನೇ ದಿನವೂ ಕೂಡ ಯುದ್ಧ ಮುಂದುವರೆದಿದೆ. ಇದರ ಪರಿಣಾಮ ಪ್ರಪಂಚದಾದ್ಯಂತ ಇದೆ. ದೇಶದಲ್ಲಿ ಈಗ LPGಯ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ. ಈಗ ಪರ್ಯಾಯ ವ್ಯವಸ್ಥೆಯಾಗಿ ನಾವು ಗಮನಿಸ್ತಾ ಇದ್ದೀವಿ, ಇಂಡಕ್ಷನ್ ಸ್ಟೌವ್ಗಳು ಮಾರುಕಟ್ಟೆಗೆ ಬರ್ತಾ ಇದೆ. ಬೇರೆ ಬೇರೆ ತರಹದ ಇಂಡಕ್ಷನ್ ಸ್ಟೌವ್ಗಳಿಗಾಗಿ ಸದ್ಯ ಬೇಡಿಕೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.